ಮಾಜಿ ಸಹಕಾರ ಸಚಿವ ರಾಜಣ್ಣ ಸಿದ್ದರಾಮಯ್ಯರ ಕ್ಯಾಬಿನೆಟ್ನಿಂದ ರಾಜೀನಾಮೆ ಕೊಟ್ಟು ವಜಾ ಆದ ಸಂದರ್ಭದಲ್ಲಿ ಡಿಕೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಈಗ ಇದ್ದಕ್ಕಿದ್ದ ಹಾಗೆ ಮಹಾಸ್ಫೋಟಕ ಸ್ಟೇಟ್ಮೆಂಟ್ ಒಂದನ್ನು ಕೊಟ್ಟಿದ್ದಾರೆ. ಕರ್ನಾಟಕ ರಾಜಕಾರಣದಲ್ಲಿ ಸಚಿವರ ಅಥವಾ ಮಾಜಿ ಸಚಿವರ ಈ ಒಂದು ಹೇಳಿಕೆ ಕೋಲಾಹಲಕ್ಕೆ ಕಾರಣವಾಗಿದೆ. ಕರ್ನಾಟಕ ರಾಜಕಾರಣದಲ್ಲಿ ಮಹಾಸಂಚಲನ. ಡಿಕೆ ಪರ ನಿಂತ ರಾಜಣ್ಣ ಇನ್ನೈದು ವರ್ಷ ಅವರೇ ಸಿಎಂ ಆಗಲಿ ಅಂತ ಹೇಳಿದ್ರು. ಯು ಟರ್ನ್ ಹೊಡೆದ ರಾಜಣ್ಣ. ಡಿಕೆ ಹೆಸರು ಕೇಳ್ತಿದ್ದ ಹಾಗೆ ಕಿವಿಗೆ ಕಾದ ಸೀಸಾ ಬಿದ್ದವರಾಗ ಆಡ್ತಾ ಇದ್ರು. ಆದ್ರೆ ಈಗ ಏಕಾಏಕಿ ಡಿಕೆ ಪರ ನಿಂತು ಮಾತನಾಡಿದ್ದಾರೆ. ಏಕಾಏಕಿ ತಿರುಗಿದ ರಾಜಣ್ಣ. ಮಾಜಿ ಸಚಿವರಿಂದ ಸಿದ್ದುಗೆ ಶಾಕ್. ರಾಜಣ್ಣ ಹೇಳಿಕೆ ಬೆನ್ನಲ್ಲೇ ಕಾವೇರಿದ ಸಿಎಂ ಬದಲಾವಣೆ ಚರ್ಚೆ. ನಿಜಕ್ಕೂ ಎತ್ತ ವಾಲುತ್ತಾರೆ ರಾಜಣ್ಣ, ಎತ್ತ ಹೋಗುತ್ತಾರೆ ರಾಜಣ್ಣ. ರಾಜಣ್ಣ ಎತ್ತ ವಾಲ್ತಾರೆ. ರಾಜಣ್ಣರ ಹೇಳಿಕೆಯಿಂದ ಹೊಸ ಚರ್ಚೆಗೆ ನಾಂದಿ. ಕರ್ನಾಟಕ ರಾಜಕಾರಣದಲ್ಲಿ ಇದೊಂದು ಹೊಸ ರೀತಿಯ ಮಹಾ ಸಂಚಲನ. ಡಿಕೆ ಪರ ನಿಂತ ರಾಜಣ್ಣ ಇನ್ನೈದು ವರ್ಷ ಅವರೇ ಸಿಎಂ ಆಗಲಿ ಅಂತ ಹೇಳಿದ್ರು. ಯು ಟರ್ನ್ ಹೊಡೆದ ರಾಜಣ್ಣ. ಸಿದ್ದರಾಮಯ್ಯನವರು ಇನ್ನೇನ್ ರಾಜೀನಾಮೆ ಕೊಡ್ತಾರೆ. ಸಿದ್ದರಾಮಯ್ಯರ ಕ್ಯಾಬಿನೆಟ್ಗೆ ನನಗೆ ಹೋಗೋದಕ್ಕೆ ಅವಕಾಶ ಸಿಗೋದಿಲ್ಲ. ಹೈಕಮಾಂಡ್ ನಾಯಕರು ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟವನ್ನ ಧಾರೆ ಎರೆದು ಕೊಟ್ಟರೆ ನನಗೆ ಮತ್ತೆ ಸಚಿವ ಸ್ಥಾನ ಬೇಕಲ್ವಾ, ಆಗ ನನಗೆ ಹೆಲ್ಪಿಗೆ ಬರೋದು ಸಿದ್ದರಾಮಯ್ಯನವರಲ್ಲ, ಅದು ಡಿಕೆ ಶಿವಕುಮಾರ್ ಅನ್ನೋ ಕಾರಣಕ್ಕೇನಾದರೂ ಡಿಕೆ ಪರ ನಿಂತ್ಕೊಂಡ್ರ ಗೊತ್ತಿಲ್ಲ. ಆದ್ರೆ ಚರ್ಚೆಗಳಾಗ್ತಾ ಇದೆ. ಏಕಾಏಕಿ ರಾಜಣ್ಣ ಯು ಟರ್ನ್ ಹೊಡೆದು ಬಿಟ್ರಲ್ಲ ಅಂತ ಹೇಳಿ ಒಂದಷ್ಟು ಜನರಿಗೆ ಆಶ್ಚರ್ಯ. ಈ ಹೇಳಿಕೆಯ ಸಂಕ್ಷಿಪ್ತವಾದಂತಹ ವಿಚಾರವನ್ನು ರಾಜಣ್ಣರೇ ಸ್ವತಃ ಹೇಳ್ಕೋಬೇಕು. ಅಲ್ಲಿವರೆಗೂ ಈ ಗೊಂದಲಗಳು ಕಾಡುತ್ತೆ. ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ನಡೆಯಲಿ, ಇನ್ನೈದು ವರ್ಷ ಅವರು ಸಿಎಂ ಆಗಿ ಆಡಳಿತ ನಡೆಸಲಿ. ಇದರ ಆಚೆಗೆ ಅದರಿಂದ ಆಚೆಗೆ ಏನೇನು ಕಲ್ಪನೆಗಳಿತ್ತು ರಾಜಣ್ಣರದು ಸ್ವತಃ ಅವರೇ ಹೇಳಬೇಕು. ಹಾಗಾದ್ರೆ ಕರ್ನಾಟಕ ರಾಜಕಾರಣದಲ್ಲಿ ಮಹಾ ಸಂಚಲನಕ್ಕೆ ನಾಂದಿ ಆಡಿದ್ರ ರಾಜಣ್ಣ. ರಾಜಣ್ಣ ಅವರ ಹೇಳಿಕೆಯ ಉದ್ದಕ್ಕೂ ಡಿಕೆ ಪರ ನಿಂತ್ಕೊಂಡೆ ಮಾತನಾಡಿದ್ದು. ಡಿಕೆ ಪರ ನಿಂತ್ಕೊಂಡೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯರ ಕ್ಯಾಬಿನೆಟ್ಟಿಗೆ ಮತ್ತೆ ಇವರು ಒಂದು ವೇಳೆ ರೀಶಫಲ್ ಆದರೆ ರಾಜಣ್ಣ ವಾಪಸ್ ಆ ಖಾತೆಗೆ ಬರ್ತಾರೆ ಅನ್ನೋ ಮಾತಿತ್ತು. ಆದರೆ ಸಚಿವ ಸಂಪುಟ ಪುನರ್ರಚನೆ ಆಗೋದು ಕಾಣ್ತಿಲ್ಲ. ಇಲ್ಲಿ ಸಿಎಂ ಸ್ಥಾನದ ನಡುವೆ ಜಟಾಪಟಿ ನಡೀತಾ ಇದೆ. ಯಾವ ನವೆಂಬರ್ ಕ್ರಾಂತಿಗೆ ನಾಂದಿಯನ್ನ ಆಡಿದ್ರೋ ಅದೇ ರಾಜಣ್ಣ ಈಗ ಡಿಕೆ ಪರ ನಿಂತ್ಕೊಂಡು ಮಾತನಾಡ್ತಾ ಇರೋದು. ರಾಜಣ್ಣ ನವೆಂಬರ್ ಕ್ರಾಂತಿಯ ವಿಚಾರವಾಗಿ ಸದನದಲ್ಲಿ ಹೇಳಿಕೆ ಕೊಟ್ಟಿದ್ರು. ಹನಿ ಟ್ರ್ಯಾಪ್ ಪ್ರಕರಣ ಮುನ್ನೆಲೆಗೆ ಬಂದಂತಹ ಸಂದರ್ಭದಲ್ಲಿ ನಮ್ಮನ್ನು ಸೇರಿ ಬಿಜೆಪಿ ನಾಯಕರ ಹನಿ ಟ್ರ್ಯಾಪಿಗೂ ಕೂಡ ಇಲ್ಲಿ ಪ್ರಯತ್ನಗಳಾಗ್ತಾ ಇದೆ ಎನ್ನುವಂಥ ಹೇಳಿಕೆಯ ನಟ್ಟ ನಡುವೆ ಇದೇ ರಾಜಣ್ಣ ನವೆಂಬರ್ ಕ್ರಾಂತಿಯ ಬಗ್ಗೆ ಈ ರಾಜ್ಯದಲ್ಲಿ ಸಂಚಲನ ಮೂಡಿಸುವಂತ ಹೇಳಿಕೆ ಕೊಟ್ಟಿದ್ದು. ಅದೇ ರಾಜಣ್ಣ ಇವತ್ತು ಡಿಕೆ ಪರ ನಿಂತುಕೊಂಡು ಮಾತನಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ನಡೆಸೋಣ, ಆ ಚುನಾವಣೆಯಲ್ಲಿ ಮತ್ತೊಂದು 5 ವರ್ಷ, ಇನ್ನಿರೋದು 2.5 ವರ್ಷ, ಅದು ಯಾವ ಆಧಾರದಲ್ಲಿ ಹೇಳಿದ್ರೋ ಗೊತ್ತಿಲ್ಲ, ಮತ್ತೆ 5 ವರ್ಷ ಅವರೇ ಸಿಎಂ ಆಗಲಿ ಅಂತ ಹೇಳಿ ಸ್ವತಃ ರಾಜಣ್ಣ ಹೇಳಿರುವಂತಹ ಹೇಳಿಕೆ. ಹಾಗಾದ್ರೆ ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಎಲ್ಲ ಹೇಳ್ಬಿಟ್ಟಿದ್ದೀನಿ ನೆನ್ನೆ. ಈಗ ಏನು ವಿಷಯದ ಬಗ್ಗೆ ಹೇಳ್ಬೇಕು ಹೇಳ್ರಪ್ಪ. ಏನು ಆಟ ವಿಷಯ ಎಲ್ಲ ಚುನಾವಣೆಗೆ ಹೋಗ್ಬಿಡೋಣ. ಮುಂದೆ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಮಾಡಿಕೊಂಡು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಮೆಜಾರಿಟಿ ತಗೊಂಡ್ಬರೋಣ. ಅವಾಗ ಅವರೇ 5 ವರ್ಷ ಮುಖ್ಯಮಂತ್ರಿ ಆಗಲಿ. ಚುನಾವಣೆಗೆ ಹೋಗೋಣ ಅಂದ್ರೆ ಏನಂತ ಅರ್ಥ? ಅದು ಯಾಕಾಗ್ತದೆ? ಯಾಕೆ ಮಾಡಬೇಕು? ಅಲ್ಲಲ್ಲ, ಅವರು ನೋಡಿ ಯಾವಾಗಲೂ ಸಿದ್ದರಾಮಯ್ಯನವ್ರನ್ನ ಎಲೆಕ್ಟ್ ಮಾಡೋದು ಯಾರು? CLP ಅಲ್ವೇನ್ರಿ? CLP ನಲ್ಲಿ ತೀರ್ಮಾನ ಆಗಬೇಕು. ಯಾರು CLP ನಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಲಿದ್ದು ಯಾರನ್ನ ಕೇಳಿದಾರ? ಯಾರು ಕೇಳಿದ್ರೆ ಹೇಳಿ. ಅದರಿಂದ ಸುಮ್ಮನೆ ಇವೆಲ್ಲ ಏನೋ ನಮಗೆ 30 ತಿಂಗಳು ಆಗಿತ್ತು ಅಂತ ಹೇಳ್ಕೊತಾರೆ. ಎಲ್ಲಿದೆ? ಯಾರು ಹೇಳೋರು? ಯಾರು? ನಾವು ನೋಡಿ ಹೈಕಮಾಂಡ್ನಲ್ಲಿ ನಾಯಕತ್ವದ ಬಗ್ಗೆ ಮಾತನಾಡಬಾರ್ದು ಅಂತ ಹೇಳಿದ್ದಾರೆ. ನಾನು ಅದಕ್ಕೋಸ್ಕರ ಅದ್ರ ಬಗ್ಗೆ ಮಾತನಾಡೋದಿಲ್ಲ. ನಮ್ಮ ವೈಯಕ್ತಿಕ ಆಶಯ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಇರಬೇಕು ಅಂತಕ್ಕಂಥದ್ದು. ಈವನ್ ದಟ್ ಈಸ್ ಆಲ್ಸೋ ಸಬ್ಜೆಕ್ಟ್ ಟು ದಿ ಹೈಕಮಾಂಡ್ ಡಿಸಿಷನ್. 1 or 2 days, ವೇಟ್ ಫಾರ್ 2 days. ಅವರ AICCಯಿಂದನೇ ಕ್ಲಾರಿಫೈ ಮಾಡ್ತಾರೆ. ಅಲ್ಲಲ್ಲ, ಆ ಥರ ಇದ್ದರೆ ನೋಡಿ, ಹಿಂದೆ ಚುನಾವಣೆಯಲ್ಲಿ ಗೆದ್ದದ್ದು ಹೆಂಗಪ್ಪ? ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ತಾನೇ ಗೆದ್ದಿದ್ದು. ಇವರು ಅಧ್ಯಕ್ಷ ಇರಬಹುದು,
ಇವಾಗಿಂದ ಪರಮೇಶ್ ಅವರು ಕೂಡ 13ರಲ್ಲಿ ಅವರು ಕೂಡ ಸರ್ಕಾರ ಅಧಿಕಾರಕ್ಕೆ ತಂದರು, ಅದು ಸೋತ್ಬಿಟ್ರು ಅವರು. ಗೊತ್ತಾಯ್ತಾ? ಇವ್ರು ಕೂಲಿ ಕೇಳೋರು ಅವ್ರದ್ದು ಕೂಲಿ ಕೇಳ್ತಾರಲ್ಲ, ಅದು ಹಳೆ ಕೂಲಿ ಸಾಲ ಇರೋದು. ಮೊದಲು ಅದನ್ನು ಚುಕ್ತ ಹಾಕಿ ಆಮೇಲೆ ಇದು ಈ ಚುಕ್ತ ಮಾಡಿದ್ರೆ ಸಿದ್ದರಾಮಯ್ಯನವ್ರು ಇರಬೇಕು ಅನ್ನೋನು. ಗೊತ್ತಾಯ್ತಾ? ಅನಿವಾರ್ಯತೆ ಬಂದರೆ ದಲಿತ CM ಪರಮೇಶ್ವರ್ ಆಗಲಿ ಅನ್ನೋನು. ಓಕೆ, ಎಲ್ಲ ಹೇಳ್ಬಿಟ್ಟಿದ್ದೀವಿ ನೆನ್ನೆ. ಈಗ ಏನು ವಿಷಯದ ಬಗ್ಗೆ ಹೇಳ್ಬೇಕು ಹೇಳ್ರಪ್ಪ. ಏನು ಆಟ ವಿಷಯ? ಎಲ್ಲ ಚುನಾವಣೆಗೆ ಹೋಗ್ಬಿಡೋಣ. ಮುಂದೆ DK ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಮಾಡಿಕೊಂಡು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಮೆಜಾರಿಟಿ ತಗೊಂಬರೋಣ. ಅವಾಗ ಅವರೇ 5 ವರ್ಷ ಮುಖ್ಯಮಂತ್ರಿ ಆಗಲಿ. ಹೇಳಿಕೆ ಕೊನೆಯಲ್ಲಿ ಹೇಳ್ತಾರವರು, CLP ಸಭೆಯಲ್ಲಿ ಯಾರಾದರೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಯಾವೊಬ್ಬ ಶಾಸಕರಾದರೂ ಮನವಿ ಮಾಡಿದ್ದಾರಾ? ಸಿದ್ದರಾಮಯ್ಯರ ರಾಜೀನಾಮೆಯನ್ನು ಯಾರೂ ಕೇಳಿಲ್ಲ. ಹಾಗಾಗಿ ಮುಂದೆ 5 ವರ್ಷ ಸಿದ್ದರಾಮಯ್ಯನವರೇ ಆಡಳಿತ ನಡೆಸಲಿ, ನನ್ನ ಇರಾದೆಯೂ ಅದೇ ಅಂತ ರಾಜಣ್ಣ ಹೇಳ್ತಾರೆ. ಆದರೆ ಆರಂಭದಲ್ಲಿ ಒಂದಷ್ಟು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟರಾದರೂ ಬರಬರುತ್ತಾ ಅವರ ವ್ಯಾಖ್ಯಾನದ ರೀತಿ ಬದಲಾಗುತ್ತೆ. DK ಶಿವಕುಮಾರ್ ಅವರು ಮತ್ತು ಚುನಾವಣೆಗೆ ನಿಂತ್ಕೊಳ್ಳಿ, ಮುಂದೆ 5 ವರ್ಷ ಅವರೇ ಆಡಳಿತ ನಡೆಸಲಿ ಎನ್ನುವ ಹೇಳಿಕೆಯ ಮುಖಾಂತರ ಸಿದ್ದರಾಮಯ್ಯರ ಪರ ನಿಂತುಕೊಂಡು ಮಾತನಾಡಿದ್ರು. ಸಚಿವ ಸಂಪುಟದಲ್ಲಿ ಸಿದ್ದರಾಮಯ್ಯನವರು ಯಾರಾದರೂ ರಾಜೀನಾಮೆ ಕೊಡಬೇಕು ಅಂತ ಬಯಸಿದ ಮಿನಿಸ್ಟರ್ಗಳಿದಾರಾ? ಇಲ್ಲ. ಇನ್ನು 138 140 ಶಾಸಕರ ಪೈಕಿ ಯಾರಾದರೂ ಒಬ್ಬ ಶಾಸಕರು ಬರವಣಿಗೆ ಮುಖಾಂತರವಾಗಿ ಸಿದ್ದರಾಮಯ್ಯರ ರಾಜೀನಾಮೆಯನ್ನು ಕೇಳಿದ್ದಾರಾ? ಇಲ್ಲ. ಹೈಕಮಾಂಡ್ಗೆ ಪತ್ರ ಬರೆದಿರಬಹುದು, ಹೈಕಮಾಂಡ್ ನಾಯಕರ ಜೊತೆ DK ಶಿವಕುಮಾರ್ ಪರ ಮಾತನಾಡಿರಬಹುದು. ಅದನ್ನು ಹೊರತುಪಡಿಸಿದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬೇಕು ಅಂತ ಹೇಳಿ CLPಯಲ್ಲೂ ತೀರ್ಮಾನ ಆಗಲಿಲ್ಲ. ಜೊತೆಗೆ ಹೈಕಮಾಂಡ್ಗೂ ಪತ್ರ ಬರೀಲಿಲ್ಲ. DK ಶಿವಕುಮಾರ್ CM ಆಗಲಿ ಅನ್ನೋದು ಬೇರೆ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅನ್ನೋದು ಬೇರೆ. ಎರಡು ತರಹದ ವ್ಯತ್ಯಾಸಗಳಿದ್ದಾವೆ. ಹಾಗಾಗಿ ಸಿದ್ದರಾಮಯ್ಯರ ರಾಜೀನಾಮೆಯನ್ನ ಸಿದ್ದರಾಮಯ್ಯರ ಕ್ಯಾಬಿನೆಟ್ ಬಯಸಿಲ್ಲ, ಸಿದ್ದರಾಮಯ್ಯರ ಶಾಸಕಾಂಗ ಸಭೆಯ ಸದಸ್ಯರುಗಳು ಕೂಡ ಬಯಸಿಲ್ಲ, ವಿಧಾನ ಪರಿಷತ್ನ ಯಾವೊಬ್ಬ MLCಯೂ ಕೂಡ ಹೇಳಲಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವರೇ ಮುಂದಿನ 5 ವರ್ಷ CM ಆಗಿರಲಿ, ಉತ್ತಮ ಆಡಳಿತವನ್ನು ನಡೆಸ್ತಿದ್ದಾರೆ. ಅಹಿಂದ ಸಮಾಜ, ಅಲ್ಪಸಂಖ್ಯಾತ ಸಮಾಜ, ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವ ದೃಢತೆ, ಛಲ ಮತ್ತು ಅಚಲತೆ ಅದು ಸಿದ್ದರಾಮಯ್ಯರ ಬಳಿಯಲ್ಲಿ ಮಾತ್ರ ಇದೆ. ಅವರೇ ಮುಂದೆ 5 ವರ್ಷ, ಮುಂದಿನ 2.5 ವರ್ಷ CM ಆಗಿರಲಿ ಅನ್ನೋದೇ ನಮ್ಮ ಬಯಕೆ ಅಂತ ಹೇಳಿ ರಾಜಣ್ಣ ತನ್ನ ಸ್ಟೇಟ್ಮೆಂಟ್ ಅನ್ನು ಮುಗಿಸ್ತಾರೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.